ಆಗಿದ್ದೀರಾ? ಬದ್ನಿಕಾಯಿ ಬರ್ತಾನೆ ಅವ್ರು ಬದ್ನಿಕಾಯಿ ಊಟ ಸೆಕ್ಟರ್ ತೊಗೊಂಡು ಸರ್ ಅಂತ ಕ್ವಶನ್ ಅರೈಸ್ ಒಂದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾ ಒಂದವ್ರಿಗೆ ನಮ್ದು ಏನು ತಿಳಿಯೋಕೆ ಹೋಗಲ್ಲ. ವಿಡಿಯೋ ಆಯ್ತದ ಹೋಟೆಲ್ ಅವಳು ತಜ್ಜಾಗವಿಲ್ಲ ಚಿಗುರಿ ಮೆಲ್ಲ ಮೆಲ್ಲ ಹೋಗಿಬೇಕಾಗವಿಲ್ಲ ಚಿಮ್ಮುತ್ತಿಗೆಲ್ಲ ಅವಳು ತಜ್ಜಾಗವಿಲ್ಲ ಚಿಗುರಿ ಮೆಲ್ಲ ಮೆಲ್ಲ ಹೋಗಿಲೇಕಾಗವಿಲ್ಲ ಚಿಮ್ಮುತ್ತಿದೆ ಹಾಯ್ ಗಾಯ್ಸ್, ಎಲ್ರು ಚೆನ್ನಾಗಿದ್ದೀರಾ? ಇಲ್ಲಿ ನೋಡ್ರಿ, ಅವರವರ ಪಾಡಿಗೆ ಅವರವರು ಏನೇನೋ ಮಾಡ್ತಾ ಇದ್ದಾರೆ. ಈಕೆ ಫೋನ್ ಓನರ್ ಇದ್ದಾಳೆ, ಆದ್ರೂ ಪಾಪಿ ತರ ನಿಂತಿದ್ದಾಳೆ. ಇವಳು ಏನೋ ಮಾಡ್ಬೇಕು ಅಂತ ಕುತ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ದಾಳೆ. ಅವ್ರುಗಳು ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಇವಳು ನಿಖಿತಾ ಒಬ್ಳು ಎದ್ ನಿಂತ್ಕೊಂಡು ಹಂಗೆ ಹಿಂಗೆ 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 ಮಾಡ್ತಿದ್ದಾಳೆ. ನೋಡ್ರಿ ನಾವೇ ಇರೋದು. ಇದು ಒಂದು ಕ್ಲಾಸ್ ರೂಮು, ಆದರೂ ಕ್ಲಾಸ್ ರೂಮ್ ಅಲ್ಲ. ಒಂದಿನಕ್ಕೂ ನಮಗೆ ಕ್ಲಾಸಲ್ಲಿ ತಗೊಂಡಿಲ್ಲ. ಹಾಂ ಇದು ಆ್ಯಕ್ಚುಲಿ ಪಾಯಿಂಟ್ ಇದೆ. ಇದನ್ನ ಹೇಳ್ತಿರ್ತಕ್ಕಂಥವ್ರು ವೈಷ್ಣವಿಯವರು. ಹಾಂ ಈಕಿ ಡಬ್ಬ ತಂದು ಡಬ್ಬ ತಿಂತಾಳೆ ಈಗ. ಹಾಂ ಇಲ್ಲಿ ನೋಡ್ರಿ, ಯಾರ್ಯಾರೋ ಏನೇನೋ ತಗೊಬಂದಿದ್ದಾರೆ. ಇದು ಅಕ್ಕಿ ರೊಟ್ಟಿ. ನೆಕ್ಸ್ಟ್ ಚಪಾತಿ ತಗೊಬಂದಿರೋಳು ವೈಷ್ಣವಿ, ಗೊತ್ತಾ? ಇದು ಯಾವ್ದೋ ಒಂದು ಇದು ಖಾರದ ರೊಟ್ಟಿ ಅಂತೀವಿ, ಇವ್ರು ತಾಳಿಪಟ್ಟು ಅಂತಾರೆ. ಇದನ್ನ ತಗೊಬಂದಿರೋದು ಚಿನ್ಮಯ್. ಅದು ತಾಳಿಪಟ್ಟೆ ಅಂತೆ. ತಗೊಬಂದಿರೋದು ಹುಡುಗಿ ಹೆಸರು ಸ್ವಾತಿ. ಇವಳೇನೋ ಹುಡುಗಿ ಅನ್ನಕ್ಕೆ ಓನರ್ ಅಂತ ಹೇಳ್ಬಿಟ್ಟು, ಅಲ್ಲ ಅಕ್ಕಿಗೆ ಓನರ್ ಅಂತ ಹೇಳ್ಬಿಟ್ಟು ಅನ್ನ ತರ್ತಾಳೆ. ಅನ್ನ ಬಿಟ್ರೆ ನೀರು ತರಲ್ಲ. ಇವಳೇ ಸ್ವಲ್ಪ ಗ್ಯಾಪ್ ಕೊಟ್ಟು ಇವಳು ಸಹ ನಾವು ಊಟ ತಗೊಬಂದಿಲ್ಲ ಅಂತೇಳಿ ಹತ್ಕೊಂಡ ನಿಂತಿದ್ದೆ. ನಾನು ಮಂಜುಶ್ರೀ, ನಾನು ಊಟ ತಗೊಬಂದಿಲ್ಲ. ಈಗ ಹೊರಗಡೆ ಎಸ್ಕೇಪ್ ಆಗ್ಬೇಕಂತ ನೋಡ್ತಾ ಇದ್ದೀನಿ. ಬಾಯ್ ಬಾಯ್ ಗಾಯ್ಸ್. ಯಾಕ ಟೇಸ್ಟ್ ಮಾಡೋದ್ರಲ್ಲಪ್ಪ. ಇದು ಒಂದು ಶಾರ್ಟ್ಸ್ ಗತೆ ಮಾಡಿದ್ದೆ ನೋಡಿ, ಇದನ್ನ ಆಡ ಹಿಡಿಬೇಕು ಹಿಂಗೆ. ಸಣ್ಣ ಬಾರಿ ಅದು ವಾಡ್ಲಂಗ. ಈಗ ನೋಡ ಹೆಂಗ್ ಬರತೈತಿ. ನಮ್ಮ ಕಡೆ ನಾವು ಸೈನ್ಸಿಗೆ ಓಪನ್ ಮಾಡಕ್ ಹೋಗ್ಬೇಡ. ಈಗ ಸಾಕು ತಿನ್ನತ್ತೇವೆ ಬ್ರಾಹ್ಮಣ ರೊಟ್ಟಿ ತಿಂತೀನಿ. ನಂಗೆ ಅದನ್ನ ನೋಡ್ರಿ ಹಾವು ನೋಡ್ದಂಗೆ ತಿಂತೀನಿ. ಪಲ್ಯಕ್ಕಿಂತ ಅದು ಇದು ಪಚಡಿ ಮಾಡ್ತಾರೆ ನೋಡಿ, ಬದ್ನಿಕಾಯಿ. ಅದು ಭಾಳ ಮಸ್ತ್ ಭತ್ತ. ನಾವು ಊಟಿಗೆ ಬದ್ನಿಕಾಯಿ ಬರ್ತಾನೆ ಅವ್ರು ಬದ್ನಿಕಾಯಿ ಊಟ ಅಂತಾರೆ. ವೈಷ್ಣವಿ ಹತ್ರ ಒಳಗೆ ಒಂದು ಇದ್ರಾಗ ಹೀ ಮಾಡಿದ ಅದು ಅಂದ. ನೀ ಬರೀ ಹಾಯ್ ಮಾಡ್ತಿರ್ತಿ ಅದು ಅಂದ. ಮತ್ತು ನಾವು ಕೈ ತಕೊಳಕ್ಕೆ ಹೋಗಿದ್ದು ಹೊರಗೆ, ಅದೆಲ್ಲ ವಿಡಿಯೋ ಮಸ್ತ್ ಆಗಿರ್ತದೆ. ತಗೊಂತೀನಿ ಈಗಿತ್ತು ನೀವು ಇವಾಗ ಯಾವ ಸೆಕ್ಟರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ನೀವು ಮಾಡಿಬಿಟ್ಟು ನಾವು ಬೇರೆ ಸೆಕ್ಟರ್ ತಗೋತೀವಿ. ಅದಕ್ಕೆ ಸೇಮ್ ತಗೊಂಡು ನಡೀತದೆ, ಬಟ್ ಔಟ್ ಪ್ರೆಸೆಂಟೇಷನ್ ನಮ್ಮ ಪ್ರೆಸೆಂಟೇಷನ್ ಚೇಂಜ್ ಇರ್ತಾವೆ. ಅಲ್ಲ ಅಂದರೆ ಏನು ಗೊತ್ತು, ಸೇಮ್ ಆಗಬೇಡ ಅಂತ ನನ್ನ ಪ್ರಕಾರ. ಅದಕ್ಕೆ ಇಷ್ಟ ಹೇಳಿದ್ರೆ ಅವ್ರಿಗೆ ಎಜುಕೇಷನ್ ಸೆಕ್ಟರ್ನಾಗ ಹೇಳ್ತೀವಿ, ಅದನ್ನೇ ಪ್ಲ್ಯಾನ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಹೇಳ್ತೀವಿ. ಇನ್ನೊಂದು ಸೆಕ್ಟರ್ ಇದ್ದದ್ದು ಟ್ರಾನ್ಸ್ಪೋರ್ಟೇಷನ್ ಇದೆ, ಎಜುಕೇಷನ್ ಇದೆ, ಹೋಟೆಲ್ ಇಂಡಸ್ಟ್ರಿ ಇದೆ, ರೆಸಾರ್ಟ್ ಇದೆ, ಫ್ಯಾಷನ್ ಇಂಡಸ್ಟ್ರಿ. ಫ್ಯಾಷನ್ ಇಂಡಸ್ಟ್ರಿ ಇದೆ. ಅದು ಚಲೋ ಇದೆಯಾ? ಅದು ಚಲೋ ಇದೆ. ಇನ್ನೊಂದು ಹೇಳಂದ್ರೆ ಅಷ್ಟು ಮೇಲೆ ಭಾಳ ಚೋಟಿ ಮಾಡೋದು ನಾನು ಅನ್ಕೊಂಡೆ.
ಡಿಪ್ಲೊಮಾದಾಗ ಮಾಡಿದ್ನಲ್ಲ ಪ್ರಾಜೆಕ್ಟ್ ಅಂತ ಅದನ್ನ ಮಾಡ್ಬೋದು ಅನ್ಕೊಂಡೆ ರೈಲ್ವೆ ಕಡೆ ಬೇಕು ಯಾವ ಸೆಕ್ಟರ್ ತೊಗೊಂಡು ಸರ್ ಅಂತೂ ಕ್ವಶನ್ ಅರೈಸ್ ಮಾಡಿ ಅವ್ರು ಕೇಳತ್ತನ ಫುಲ್ ಸ್ಟಾರ್ಟಿಂಗ್ ಒಂದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಾ ಒಂದವ್ರಿಗೆ ನಮ್ದು ಏನು ತಿಳಿಯಾಗ ಹೋಸಲ ಒಂದು ಯಾರು ತಿಳಿಯಲ್ಲಾರ್ದಾಗಿತ್ಲ ತಿಳಿಯಲಿಲ್ಲ ಅಂದ್ರೆ ಅವ್ರು ಬೈದು ಹೋಗ್ಬಿಡ್ತಾರೆ. ಒಂದೊಂದ್ಸಲ ಬೈಯೋದಿಲ್ಲ ಹೆಂಗೆ ಮಾಡ್ತಾ ಗೊತ್ತಾರ ಕೇಳ್ತಾರೆ ಬೈತಾರೆ ಅವಾಗೂ ಮತ್ತು ಅದು ಹಣೆ ಬೇರೆ ಆಗ್ತಾರಲ್ಲ ಸುಮ್ಮನೆ ತಗೋ ಇವ್ರು ಹೆಗ್ಸಿದ್ರು ಇಷ್ಟ ಅಂತ ಸುಮ್ಮನೆ ಎಷ್ಟು ಸಲ ಬೈದಾಗ ನಮಗೆ ಪ್ರೆಸೆಂಟೇಷನ್ ಕೊಟ್ಟಾಗ ಬೈದೋಗೇನು ಸರ್ ನಮ್ಗೆ ಬೈದಿಲ್ವ ನಾನು ಸ್ಟಾರ್ಟಿಂಗಿಗೆ ಅಂದ್ರೆ ಬರೀ ಹೇಳಿದ್ರು ಕರೆಕ್ಷನ್ ಏನು ಹೇಳಿದ್ರು ಅದು ಬಿಟ್ಟರೆ ನಾವು ಒಂದು ಸೆಕೆಂಡ್ ಬೈಸ್ಕೊಂಡಿಲ್ಲ ಮುಂದೆ ಅಡ್ವಾಂಟೇಜ್ ಅದು ಎರಡು ಈಗ ಎಲ್ಲಿ ಬರ್ತೀವಿ ಅಂಗಡಿ ಐತೆ ಒಂದು ಅಲ್ಲದೇನು ಹಂಗಾಗಿ ಮುಂದೆ ಬುಕ್ಕಿನ ಅಂಗಡಿ ಐತೆ ಅದು ನಮ್ಮ ಪಪ್ಪ ನಡ್ಸತ್ತಾರ ಹಿಂದೆ ಇದನ್ನ ಮಣ್ಣಿಗೆ ಐತೆ ಜರ ಅಲ್ಲಿ ನಿನ್ನೆ ಬಂದೇನ ಇವಕ್ಕೆಲ್ಲೂ ಬಿಟ್ಟು ಊರಿಗೆ ನಮ್ಮ ಊರಿಗೆ ಗೋಕಾಕ ನಾನು ಹೊಸ ಹುಡುಗನಲ್ಲೇ ಗೋಕಾಕಿಂದ ಅಂತ ಬಿ ಫಸ್ಟ್ ಇಯರ್ ನಮ್ಮ ಹೊಸ ಹುಡುಗ ಅದು ಗೋಕಾಕ ಅವು ಹೊಸ ಹುಡುಗ ಬರ್ವಲ್ ಮತ್ತೀಗ ಬಂದಿತ್ತಲ್ಲ ಕಲರ್ ಹಾಕೊಂಡು ಬಂದಂಗ ಮತ್ತೆ ಹಿಂದೆ ಕುಂತಾನಲ್ಲ ಕನ್ಸ್ಯೂಮರ್ ಬಿಯರ್ ದೊಡ್ಡ ಮಂದಿ ಟಿಫಿನ್ ಅಂದ್ಬಿಟ್ಟಪ್ಪ ಕಿರಣ್ ಏನಂದ ಕಿರಣ್ ಒಂದು ಹೆಸರ ದೊಡ್ಡ ಮಂದಿ ಟಿಫಿನ್ ಅಂದಪ್ಪ ಫಸ್ಟಿಗೆ ಯಾರೋ ಹಾಕ್ಕೋಬೇಕು ಸುಮಾರು ಆಮೇಲೆ ಹಾಂ ಆಗೈತೆ ನಮ್ಮಿಂದ ಅಂತಾರೆ ಅಯ್ಯೋ ಫಸ್ಟ್ ಬಂದಾಗ ಹಂಗ ಫಸ್ಟ್ ಬಂದಾಗ ಕಾರ್ತಿಕ್ ಹೆಂಗಿದ್ ನೋಡಿದೆ ಕೈ ಹೇಳ್ಕೊಂಡು ಹೊಂಟ್ಬಿಟ್ಟಿದ್ದಲ್ಲಿ ಯಾರು ಕಾರ್ತಿಗ ನಿನ್ನೆ 4 ಸಲ ತಂದಂಗ ನನಗೆಲ್ಲ ಒಂದು ಹಚ್ಚಿ ಇಲ್ಲ ನಿನ್ನೆ ಹಚ್ಚಿಲ್ಲ 1 to 2 ತೊಗೊಂತೀನಿ ಅಂತ ಹೇಳಿಲ್ಲ ಬಂದಾಗ ಅವ್ರು ತಗೋತೇನೆ ನಾವು ಬೇಡ ತಿನ್ಬೇಕು ಗಡ್ಬಿಡ ತಗೋದಿ ಸರ್ ನಾ ಕೊಟ್ಕೊಂಡು ನಾನು ಚಟ್ನಿ ಪುಡಿ ಯಾರೋ ಒಬ್ರು ತಿನ್ರಿ ಹಂಗೈತ್ಲ ಇದು ಬೆಳ್ಳುಳ್ಳಿ ಖಾರದ ನಮ್ಮ ಪಪ್ಪ ತೊಂಬರ್ತಾರೆ ಇದು ಹೊರಗಿನ ತಂದಿದ್ದ ನಮ್ಮ ಮನ್ಯಾಗ ಮಾಡ್ತಾರೆ ಅದನ್ನ ಮಾಡ್ತಾರೆ ಮಾಡಿ ತೊಗೊಂಬರ್ಬೇಡಿ ಒಂದು ಸಲ ತಂದಿದ್ದೆ ನಾವು ಅವಾಗ ಮಾಡಿದ್ವಿ ಅಲ್ಲಿ ಲಾಸ್ಟ್ ಚಕ್ಕೆ ಇದೆಲ್ಲ ಕಡಿಮೆ ನಮ್ದು ಜಾಸ್ತಿ ಹಾಕ್ತಾರಲ್ಲ ಮೆಂತೆ ಅದು ಮೆಂತೆ ಅನ್ನ ಸಾರು ಅನ್ನ ಹೋದಂಗಿಲ್ಲ ಅದಕ್ಕೆ ನಮ್ಗೆ ಉಪ್ಪು ಖಾರ ಬೇಕಂತ ಯಾಕೆ ವಾಸನೆ ಭಾಳ ಕುಡ್ದೀನು ಅವರ ಫುಲ್ ಘಾಟಿ ಮಾಡತ್ತಿದ್ದ ಅದಕ್ಕೆ ಅವ್ರಿಗೆ ನೀರು ಕಳಿಸಿದ್ವಿ ಹುಡುಗರು ನೀರು ಕೇಳ್ತಾರ ಎಲ್ಲ ಕಡಿಮೆ ಮಾಡ್ಕೊಡ್ತಾರೆ ಇದ್ರಂತೂ ತೊಗೊಂಬರ್ಬೇಕು ಹೋಗಿ ಅದೇ ಬಿಟ್ರ ಮತ್ತ ನಿಂದ ಅಂತಿಲ್ಲ ಉಪ್ಪಿಟ್ಟು ಕಲಕ ಇಲ್ಲ ಇದೆ ಥ್ಯಾಂಕ್ ಯು ಚಿಕನ್ ಚೀಸ್ ಮ್ಯಾಮ್ ಬಂದಿದ್ರು ಮಾತಾಡ್ಸಬೇಕಿಲ್ಲ ಬರ್ರಿ ಅಂತ ನಮ್ಮ ಪಲ್ಯ ಚೇಂಜ್ ಹಾಕಿದ್ವಿ ಹಬ್ಬ ಕೊಡ್ಲ ಇಲ್ಲ ಸ್ವಲ್ಪ ಲೈಟ್ ಆಫ್ ಮಾಡಿದ್ವಿ ಅದನ್ನ ಇಲ್ಲಿ ಹಚ್ಚುತ್ತೆ ಮೇಲೆ ಗಾಡಿ ಮತ್ತೇನಂತ ಇವಳೇ ನೋಡಿ ಗೈಸ್ ಸಾಟಿ ಅಂತ ಚೆನ್ನಾಗತ್ತೆ ಹೊಂಟ ಸುಳ್ಳ ಮಾಡಿದ್ಲಿಲ್ಲ ಈಗ
ಕೊಂದ ಬಿಡ್ತಾಳೆ ಬಿಟ್ಟು ನನ್ನ ಬ್ಯಾಗ್ ಎಲ್ಲ ಓದ್ತಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಐತಪ್ಪ ಇವ್ರದ. ನಮ್ದು ಡಿಪಾರ್ಟ್ಮೆಂಟ್ ಐತಿ. ಫಸ್ಟ್ ಬಂದಾಗ ಇಲ್ಲೇ ಬಂದಿದ್ದೆ ಡಿಪಾರ್ಟ್ಮೆಂಟ್ಗೆ, ಇಲ್ಲೇ ನಮಗೆ ಕುಂಡಿಸಿ ಮಾತಾಡ್ಸಾಕ್ತಿದ್ರು. ವಿಡಿಯೋ ಆಯ್ತದ ಫೋಟೋ ಅಲ್ಲಿ ವಿಡಿಯೋ ಹಾಯ್ ಓಪನ್ ಆಗತ್ತೈತಿ. ಹಾಯ್ ವೈಷ್ಣವಿ. ಹಾಯ್. ಇಲ್ಲೇ ಪಕ್ಕದ್ದು ಒಟ್ಟ ಭೇಟಿ ಬಂದಿರ ಹೇಳ್ತೀನಿ ಹಂಗ ಹೊಂಟದಿ ಯಾವಾಗ ಆಯ್ಕೊಂತ ಅದ್ಯಾತ್ ಗೊತ್ತೈತಿ ನಮ್ಮ ಮನಸ್ಸಿಗೆ ಬಂದಾಗ ಬರ್ತೇನೆ ನಾ. ಈಗ 3 ಮಂದಿ ಕರ್ನಾಟಕ ನಾವು ಎಲ್ಲರೂ ಕನ್ನಡ ದೃಷ್ಟಿಯಿಂದ ನೋಡಬೇಕು. ಜ್ಞಾನೇಶ್